ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುರ್ದ ರವಾಯಿಸಿಗರು ಉಗಾರ್ ಸಗರ್ ಸಕ್ಕರೆ ಕಾರ್ಖಾನೆಯವರ ಎಥನಾಲ್ ಘಟಕದಿಂದ ಪರಿಸರ ಮಾಲಿನ್ಯ ತುಂಬಾ ಆಗುತ್ತಿರೋಗೋಸ್ಕರ ನಾವು ಇವತ್ತಿಲ್ಲಿ ಉಪವಾಸ ಸತ್ಯಾಗ್ರಹದ ಹೋರಾಟ ಮಾಡ್ತಾ ಇದ್ದೀವಿ. ಪರಿಸರ ಇಲಾಖೆಯವರು ಬಹಳಷ್ಟು ಬಾರಿ ಇಲ್ಲಿಂದ ಪರಿವೀಕ್ಷಣೆ ಮಾಡಿ ರಿಪೋರ್ಟ್ಗಳನ್ನು ಕೇಂದ್ರ ಕಚೇರಿಗೆ ಸಲ್ಲಿಸಿದರೂ ಕೂಡ ಕೇಂದ್ರ ಕಚೇರಿವರೆಗೂ ಇದುವರೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಆ ಕಾರ್ಖಾನೆ ಎಥನಾಲ್ ಘಟಕದ ವಿರುದ್ಧ ತೆಗೆದುಕೊಳ್ಳುತ್ತಿಲ್ಲ. ಯಾಕಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಆದಷ್ಟು ಬೇಗನೆ ಪರಿಸರ ಭವನದ ಅಧಿಕಾರಿಗಳು ಆ ಕಾರ್ಖಾನೆಯವರ ಎಥನಾಲ್ ಘಟಕದ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಎಥನಾಲ್ ಘಟಕದಿಂದ ಏನೇನು ಸಮಸ್ಯೆ ಆಗ್ತಾರೆ ಊರಾಗ ಸರ ಮೇನ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಚರ್ಮ ರೋಗ ಆಗ್ತಾ ಇದೆ, ಮೈ ಕಿಚ್ಚು ಬಿಡೋದು, ಮೈ ಎಲ್ಲ ಕೆರೆಸೋದು, ಕಫ ಆಗೋದು, ಅಲರ್ಜಿ, ಇನ್ನಿತರ ಅಲರ್ಜಿಗಳು ತುಂಬಾ ಅಲರ್ಜಿಗಳು ಆಗ್ತಾ ಇದ್ದಾವೆ ಸರ್. ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಡಿ ಸಿ ಸಾಹೇಬರು ಕೂಡ ಅದರ ಬಗ್ಗೆ ಇನ್ಸ್ಪೆಕ್ಷನ್ ಮಾಡಿಸಿ ಅವರು ಕೂಡ ಪರಿಸರ ಭವನದ ಕೇಂದ್ರ ಕಚೇರಿಗೆ ವರದಿಗಳನ್ನ ಸಲ್ಲಿಸಿದ್ದಾರೆ. ವರದಿಯಲ್ಲಿ ಅವರು ಕೂಡ ಕ್ಲೋಸಿಂಗ್ ಮಾಡ್ಬೋದು ಅಂತ ವರದಿ ಕೊಟ್ಟಿದ್ದಾರೆ. ಬಟ್ ಇನ್ನೊಂದು ಏನಂದರೆ ಸರ್, ಅವರು ಕ್ಲೋಸಿಂಗ್ ಪರಿಸರ ಇಲಾಖೆಗೋಸ್ಕರ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿರೋದಂದರೆ ಡಿ ಸಿ ಅವರ ಸಾಹೇಬರ ಗಮನದಲ್ಲಿ ಅದು ಬಂದಿಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಅನಧಿಕೃತವಾಗಿ NOC ನೀಡಿರ್ತಾರೆ ಸರ್ ಪುರಸಭೆಯಲ್ಲಿ ಮುಂಚೆ. ಆ NOC ಮೇಲೇ ಅಲ್ಲಿ ಯಾವುದೇ ರೀತಿಯ ಕಟ್ಟಡ ಪರ್ಮಿಷನ್ ತೊಗೊಂಡಿಲ್ಲ ಎಥನಾಲ್ ಘಟಕ್ಕಾಗಿ. ಯಾವುದೇ ರೀತಿಯ ವಿನ್ಯಾಸ ನಕ್ಷೆ ಪಡೆದುಕೊಂಡಿರೋದಿಲ್ಲ. ಇದನ್ನೆಲ್ಲ ನಾವು ಇಲ್ಲಿ ಸರ್ ನಾವು ಈಗ ಒತ್ತಾಯ ಮಾಡೋದಂದರೆ ಎಥನಾಲ್ ಘಟಕವನ್ನು ಸ್ಥಳಾಂತರ ಮಾಡಬೇಕು, ಇಲ್ಲ ಅಂದರೆ ಅದನ್ನು ಶಾಶ್ವತವಾಗಿ ಮುಚ್ಚಬೇಕಂತ ಜನವಸತಿ ಇರುವಂಥ ಮಧ್ಯಪ್ರದೇಶದಲ್ಲಿ ಅದು ಸ್ಥಳಾಂತರ ಆಗಬೇಕು. ಕಾರ್ಖಾನೆ ಬಗ್ಗೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದರೆ ಅದು 70 ರಿಂದ 80 ವರ್ಷದಿಂದ ಅಲ್ಲಿ ಕಾರ್ಖಾನೆ ನಿರ್ವಹಿಸ್ತಿರೋದ್ರಿಂದ ಸಾರ್ವಜನಿಕರಿಗೆ, ರೈತರಿಗೆ ಎಲ್ಲರಿಗೂ ಅನುಕೂಲ ಇದೆ. ಆದರೆ ಈಗ 23ರಲ್ಲಿ ಅವ್ರು ಏನು ಎಥನಾಲ್ ಘಟಕ ಏನು ಪ್ರಾರಂಭ ಮಾಡಿದಾರಲ್ಲ, ಅದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ನನ್ನ ಹೆಸರು ಚಂದ್ರಶೇಖರ್ ಗುಳಪ್ಪನವರ್. ನಮಸ್ಕಾರ, ನಾನು ಸುನೀಲ್ ಉನ್ನಾಳೆ. ಈಗ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹೋರಾಟ ಮಾಡುವ ವಿಶೇಷ ಏನಂದರೆ, ಈಗ ಏನು ಉಗಾರ ನಮ್ಮ ಪಟ್ಟಣದಲ್ಲಿ ಮಧ್ಯದಲ್ಲಿ ಏನು ಅನಧಿಕೃತವಾಗಿ ಇಥನಾಲ್ ಘಟಕವನ್ನು ಏನು ಪ್ರಾರಂಭ ಮಾಡಿದ್ದಾರೆ, ಅದರಿಂದ ಬಹಳಷ್ಟು ಮಾಲಿನ್ಯ ಆಗ್ತಾಯಿದೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಈ ಥರ ಬಹಳಷ್ಟು ತೊಂದರೆ ಆಗ್ತಾಯಿದೆ. ಮತ್ತೊಂದು ಏನು ವಿಷಯ ಅಂದರೆ, ಅದು ಅನಧಿಕೃತವಾಗಿ ಅಲ್ಲಿ ಯಾವುದೇ ಪುರಸಭೆಯಲ್ಲಿ ನೋಂದಿಲ್ಲ ಮತ್ತು ಯಾವುದೇ ಥರ ಅದು ಪರ್ಮಿಷನ್ ಪಡೆಯದೆ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅದನ್ನು ವರದಿಯನ್ನು ಮಾಡಿದ್ದೀವಿ. ಮತ್ತು ಜಿಲ್ಲಾಧಿಕಾರಿಯಿಂದ ಅದು ಸುಮಾರು 2 ಕೋಟಿ ಲೀಟರ್ ಏನು ಇಥನಾಲ್ ಜನವಸತಿ ಮಧ್ಯದಲ್ಲಿ ಏನು ಸ್ಟೋರೇಜ್ ಇದೆ, ಆ NOCಯನ್ನು ರದ್ದು ಮಾಡಲಿಕ್ಕೆ ನಾವು ಮನವಿ ಸಹಿತ ಮಾಡಿದ್ದೀವಿ. ಸುಮಾರು ಹಲವಾರು ಬಾರಿ ಮನವಿ ಮಾಡ್ಕೊತ ಬರ್ತಾ ಇದ್ದೀವಿ. ಆದರೂ ಇನ್ನೂವರೆಗೆ ಯಾವುದೇ ಥರ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮತ್ತು ಮತ್ತೊಂದು ವಿಶೇಷ ಅಂದರೆ ಏನು ಒತ್ತಾಯ ಮಾಡ್ತಾರೆ ಸರ್, ಅದು NOCಯನ್ನು ನಾವು ರದ್ದುಪಡಿಸಬೇಕು. ಅಲ್ಲಿಂದ ಇಥನಾಲ್ ಸ್ಟೋರೇಜ್ ಏನಿದೆ ಅದನ್ನು ಅಲ್ಲಿಂದ ಸ್ಥಗಿತಗೊಳಿಸಬೇಕು.